ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಒತ್ತೋದ್ರ ಮೂಲಕ ಪ್ರತಿದಿನ ಹೊಸ ವಿಡಿಯೋಗಳನ್ನು ನೋಡ್ಬೋದು. ಬೃಹತ್ ಪ್ರತಿಭಟನೆ, ರಾತ್ರಿಯೂ ಮುಂದುವರಿದ ಹೋರಾಟ, ಸಾರ್ವಜನಿಕರಿಂದಲೂ ವ್ಯಾಪಕ ಬೆಂಬಲ. ತೊಗರಿ ಪರಿಹಾರಕ್ಕಾಗಿ ಸಿಡಿದೆದ್ದ ರೈತರು ಈ ಒಂದು ವರದಿಯನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ತೇವಾಂಶ ಕೊರತೆಯಿಂದ ಹಾಳಾದ ತೊಗರಿ ಬೆಳೆಗೆ ರೈತರಿಗೆ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಬುಧವಾರ ನಡೆಸಲಾಯಿತು. ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ಜಮಾವಣೆಗೊಂಡ ರೈತರು ಅಲ್ಲಿಂದ 150ಕ್ಕೂ ಹೆಚ್ಚಿನ ಎತ್ತಿನ ಬಂಡಿಗಳು, 50ಕ್ಕೂ ಹೆಚ್ಚಿನ ಟ್ರ್ಯಾಕ್ಟರ್ಗಳು ಸೇರಿ ಸಾವಿರಾರು ಜನರು ಬೃಹತ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು. ರೈತರು ಸರ್ಕಾರದ ತೊಗರಿ ಬೆಳೆಗಾರರ ಮೇಲಿನ ನಿರ್ಲಕ್ಷ್ಯ ಖಂಡಿಸಿ ಘೋಷಣೆ ಕೂಗಿದರು. ನಂತರ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ರಸ್ತೆಯಲ್ಲಿಯೇ ಎತ್ತುಗಳು ಕೊರಳು ಹರಿದು ಬುತ್ತಿ ಬಿಚ್ಚಿ ರೊಟ್ಟಿ, ಪುಂಡಿ ಪಲ್ಯ, ಶೇಂಗಾ ಹಿಂಡಿ ಊಟ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ಜಿಲ್ಲೆಯಲ್ಲಿ 1.82 ಲಕ್ಷ ಹೆಕ್ಟರ್ ತೊಗರಿ ಬೆಳೆ ಆಗಿದೆ ಎಂದು ಕೃಷಿ ಇಲಾಖೆ ವರದಿ ನೀಡಿದೆ. ಆದರೆ ವಾಸ್ತವದಲ್ಲಿ ಸುಮಾರು 4 ಲಕ್ಷ ಹೆಕ್ಟರ್ ತೊಗರಿ ಬೆಳೆ ಹಾನಿಗೀಡಾಗಿದ್ದು ರೈತರು ಆತ್ಮಹತ್ಯೆಯ ದಾರಿ ಹಿಡಿಯುವಂತಾಗಿದೆ. ಜಿಲ್ಲೆಯಲ್ಲಿ ಸರಣಿಯಾಗಿ ರೈತರ ಆತ್ಮಹತ್ಯೆ ನಡೆದಿದೆ. 2022-23ರಲ್ಲಿ ಪ್ರತಿಪಕ್ಷದಲ್ಲಿದ್ದ ಸಚಿವ ಪ್ರಿಯಾಂಕ ಖರ್ಗೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಎತ್ತಿನ ಬಂಡಿಗಳೊಂದಿಗೆ ಆಗಮಿಸಿ ಹೋರಾಟ ನಡೆಸಿ 25,000 ನೀಡಲು ಆಗ್ರಹಿಸಿದ್ದರು. ಆಗ 733.2 ಕೋಟಿ ರೂಪಾಯಿ ಸರ್ಕಾರ ಪರಿಹಾರ ನೀಡಿತ್ತು. ಅದೇ ಮಾದರಿಯಲ್ಲಿ ಕೂಡಲೇ ಅಧಿವೇಶನದಲ್ಲಿ 800 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡುವವರೆಗೆ ಹೋರಾಟ ವಾಪಸ್ ಪ್ರಶ್ನೆ ಇಲ್ಲ ಎಂದು ಹೇಳಿದರು. ರಾತ್ರಿಯಾದರೂ ಕೂಡ ಹೋರಾಟ ಮುಂದುವರೆದಿತ್ತು. ಹಲವು ಸ್ವಾಮೀಜಿಗಳು ಹೋರಾಟಕ್ಕೆ ಸಾಥ್ ನೀಡಿದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ಓವಣ್ಣ ಮೇಕೇರಿ, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಸಿದ್ದರಾಮಪ್ಪ ಪಾಟೀಲ್ ದಂಗಾಪುರ್, ತೊಗರಿ ಬೆಳೆಗಾರರ ಸಂಘದ ಅಧ್ಯಕ್ಷ ಬಸವರಾಜ್ ಇಂಗೀನ್, ರೈತ ಹೋರಾಟಗಾರರು ದಯಾನಂದ ಪಾಟೀಲ್, ಸುರೇಶ್ ಸಜ್ಜನ್, ಶಿವರಾಜ್ ಸಂಗೊಳ್ಗಿ, ಚಂದ್ರಶೇಖರ್ ಹಿರೇಮಠ್, ಮಲ್ಲಣ್ಣ ಕುಲಕರ್ಣಿ, ಆದಿನಾಥ್ ಹೀರಾ, ಮಲ್ಲಣ್ಣ ಕೋಳ್ಕೂರ್, ಹನುಮಂತರಾವ್ ಹುಗಾರ್, ಗಿರೀಶ್ ಇನಾಮದಾರ್, ಶಿವಗೌಡ ಪಾಟೀಲ್, ಶಶಿಧರ್ ಸೂಗೂರ್, ಬಸವರಾಜ್ ಗೌನಳ್ಳಿ, ರೇವಣಸಿದ್ದಪ್ಪ ಸಂಕಾಲಿ, ಗಿರಿರಾಜ್ ಎಳಿಮೇಲಿ, ರಾಜು ನಾಗನಹಳ್ಳಿ ಇತರರು ಇದ್ದರು. ನೂರಾರು ಸಂಖ್ಯೆಯ ಬಂಡಿಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ರಸ್ತೆಯ ಮೇಲೆ ನಿಲ್ಲಿಸಿದರು. ಎತ್ತುಗಳನ್ನು ಅಲ್ಲಿಯೇ ಕಟ್ಟಿ ಹಾಕಿ ಹೋರಾಟ ನಡೆಸಿದರು. ಮಧ್ಯಾಹ್ನದಿಂದ ರಾತ್ರಿಯವರೆಗೆ ನಗರದ ಮುಖ್ಯ ರಸ್ತೆ ವಾಹನ ಸಂಚಾರ ಬಂದ್ ಆಗಿತ್ತು. ಇದರಿಂದ ಸಾರ್ವಜನಿಕರು ಅನಿವಾರ್ಯವಾಗಿ ಬೇರೆ ರಸ್ತೆ ಬಳಸಿದರು. ಹಲವು ಸಾರ್ವಜನಿಕರು ರೈತರ ಹೋರಾಟಕ್ಕೆ ಬೆಂಬಲ ಇದೆ ಎಂದು ಹೇಳುವುದು ಕೇಳಿ ಬಂದಿತು. ಇದರ ಜೊತೆಗೆ ಕಳೆದ 1 ತಿಂಗಳಿಂದ ರೈತರ ಹೋರಾಟ ಎಂದು ಮಾಹಿತಿ ನೀಡಿದರೂ ಕೂಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಲ್ಲದಿರುವುದಕ್ಕೂ ಆಕ್ರೋಶ ಹೊರಹಾಕಿದರು. ಇನ್ನು ರೈತರ ಬಂಡಿಗಳನ್ನು ತೆರವು ಮಾಡುವಂತೆ ಪೊಲೀಸ್ ಅಧಿಕಾರಿಗಳು ಸಂಜೆಯವರೆಗೂ ಮನವಿ ಮಾಡಿದರು. ನಾವಂತೂ ಗೇಟ್ನಲ್ಲಿ ಕುಳಿತಿದ್ದೇವೆ, ರಸ್ತೆಯಲ್ಲಿ ಎತ್ತುಗಳಿವೆ, ಅವುಗಳನ್ನು ಅರೆಸ್ಟ್ ಮಾಡಿ ಎಂದು ಸಲಹೆ ರೈತರಿಂದ ಬಂದಿತ್ತು. ಹೀಗೆ ಹಮ್ಮಿಕೊಂಡಂಥ ಹೋರಾಟದ ವರದಿಯನ್ನು ನಮ್ಮ ಚಾನಲ್ದೊಂದಿಗೆ ಹಂಚಿಕೊಂಡಂಥವರು ಶ್ರೀಕಾಂತ್ ಬಿರಾದಾರ್ ಆಳಂದಿಯವರು, ಸಮಾಜ ಕಾರ್ಯಕರ್ತರು. ಅವರಿಗೆ ಧನ್ಯವಾದಗಳು. ಕಲಬುರಗಿಯ ರೈತ ಹೋರಾಟ, ತೊಗರಿ ಬೆಂಬಲ ಬೆಲೆಗಾಗಿ ರೈತರು ಹೋರಾಡ್ತಕ್ಕಂತಹ ಒಂದು ಇದರಲ್ಲಿ ನಾವು ಕಾಣಬಹುದು. DC ಆಫೀಸ್ ಮುಂಭಾಗದಲ್ಲಿ, ಅಂದರೆ ಈಗ ಇದು ವೀರಶೈವ ಕಲ್ಯಾಣ ಮಂಟಪ ಏನು ಗಾರ್ಡನ್ದಿಂದ ಜಗತ್ ಸರ್ಕಲ್ದಿಂದ ಮುಂದೆ ನಮ್ಮ ಓಲ್ಡ್ ಹಾಸ್ಪಿಟಲ್, ಅಲ್ಲಿಂದ ನಮ್ಮ ಮಿನಿ ವಿಧಾನಸಭೆಗೆ ಬಂದಿರತಕ್ಕಂಥ ರೈತ ಹೋರಾಟ. ಇಲ್ಲಿ ನೋಡಿದ್ರೆ ನಮ್ಮ DC ಅವರ ಕಚೇರಿ ಪೂರ್ತಿ ಬಂದ್ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ರೈತ ಹೋರಾಟಗಾರರು ಸಾಕಷ್ಟು ಜನ ಇಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಹಳ್ಳಿಯಿಂದ ಬಂದಿರತಕ್ಕಂಥವರು ರೈತ ಹೋರಾಟಗಾರರು ಸುಮಾರು ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಮನವಿ ಮಾಡಿದ್ದೀವಿ, ಹೋರಾಟ ಮಾಡಿದ್ದೀವಿ, ಸ್ಟ್ರೈಕ್ ಮಾಡಿದ್ದೀವಿ, ಏನ್ ಮಾಡಿದ್ರು ಕೂಡ ಮಾಡಬೇಕು. ಕೊನೆಗೆ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರು ರೀಸೆಂಟ್ ಆಗಿ ಒಂದು 2 ತಿಂಗಳ ಹಿಂದೆ 25% ಇನ್ಕ್ರೀಸ್ ಮಾಡಿ ಅಂತ ಸೆಂಟ್ರಲ್ ಗವರ್ಮೆಂಟ್ ಲೆಟರ್ ಕಳಿಸಿದಾಗೋದಿಲ್ಲ, ಅದನ್ನು ಸೈಂಟಿಫಿಕ್ ರಿಪೋರ್ಟ್ ಬೇಕಾಗಿತ್ತು. ಯಾಕೆ ನೀವು 25% ಜಾಸ್ತಿ ಬೇಕು? ಕಾಸ್ಟ್ ಆಫ್ ಕಲ್ಟಿವೇಷನ್ ಈಕ್ವಲ್ ಟು ಆಲ್ ಕ್ರಾಪ್. ಆದರೆ
ಇದರಲ್ಲಿ 23% ಪ್ರೋಟೀನ್ ಇದೆ, ವಿಟಮಿನ್ಸ್ ಇದೆ. ಆ ವಿಟಮಿನ್ಸ್ ವ್ಯಾಲ್ಯೂ ಕೊಡಿ ಅಂತ ನಾವು ಕೇಳಿದ್ವಿ. ಪ್ರೋಟೀನ್ಗಳನ್ನು ಕೊಡ್ತಾ ಇದ್ರು ಪುಕ್ಕಟೆಯಾಗಿ, ಅದ್ರ ಜೊತೆಗೆ ಅಡಿಷನಲ್ ರೇಟ್ ಜಾಸ್ತಿ ಮಾಡಲಿಲ್ಲ. ನಾವು 2-3 ಸಂಘಟನೆಗಳು ಸ್ಟ್ರೈಕ್ ಮಾಡಿದ್ದಾರೆ. ಸ್ಟ್ರೈಕ್ ಮಾಡಿದಾಗ ಪೊಲೀಸ್ ಆಫೀಸರ್ಸ್ ಕರೀತಾರೆ, ಗಲಾಟೆ ಆಗಬಾರ್ದು, ಯಾರಿಗೆ ತೊಂದರೆ ಆಗಬಾರ್ದು ಅಂತ ಕರೀತಾರೆ. ಅವ್ರು ತಗೊಂಡು ಜಿಲ್ಲಾಡಳಿತಕ್ಕೂ ಜವಾಬ್ದಾರಿ ಇದೆ. ರೈತರನ್ನ ಕರೆದು ಏನಿದೆ ನಿಮ್ಮ ಸಮಸ್ಯೆ, ಏನ್ ಮಾಡಬೇಕು ಅಂತ ಹೇಳಿ ಅದನ್ನು ವರದಿ ಅದನ್ನ ಮಂತ್ರಿಗೂ ಭೇಟಿಯಾಗಿದೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಭೇಟಿಯಾಗಿ, ಧರ್ಮಪ್ರಕಾಶ್